ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 17/7/2026 ಶುಕ್ರವಾರದ ಈ ಸಂಚಿಕೆಯಲ್ಲಿ ಮಕರ ರಾಶಿಯಲ್ಲಿ ಬರುವಂತಹ ಧನಿಷ್ಠ ನಕ್ಷತ್ರದ ಬಗ್ಗೆ ಮಾತನಾಡ್ತಾ ಹೋಗೋಣ. ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ ನಕ್ಷತ್ರ ಭವಿಷ್ಯ, ಹಾಗೆ ನಕ್ಷತ್ರಗಳಲ್ಲಿ ಯಾವ್ಯಾವ ರೀತಿಯಾದಂತಹ ವಿಶೇಷ ಗುಣಲಕ್ಷಣಗಳಿದೆ, ಯಾವ ನಕ್ಷತ್ರಕ್ಕೆ ರಾಜಯೋಗ, ಯಾವ ನಕ್ಷತ್ರದವರು ಯಾವ ಕೆಲಸವನ್ನ ಮಾಡಬೇಕು, ಯಾವ ಕೆಲಸವನ್ನ ಮಾಡಬಾರ್ದು, ಈ ಎಲ್ಲ ವಿಚಾರಗಳನ್ನ ನೋಡಿದ್ವಿ. ಇವತ್ತು ಮಕರ ರಾಶಿ ಹಾಗೆ ಧನಿಷ್ಠ ನಕ್ಷತ್ರದವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಗುರುಜಿ, ಮೊದಲನೇದಾಗಿ ಮಕರ ರಾಶಿಯವರ ಒಂದಷ್ಟು ವಿಶೇಷತೆಗಳು ಏನೇನು, ಹಾಗೆ ಮಕರ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಏನು ಅಂತ ಹೇಳಿ ನೋಡ್ಬೋದಾ? ಮಕರ ರಾಶಿ ಅತ್ಯಂತ ವಿಶೇಷವಾದ ರಾಶಿ, ಶನೇಶ್ವರನ ರಾಶಿ ಅಂತ ಹೇಳ್ತೀವಿ. ಒಂದು ಬಚಕ್ರದಲ್ಲಿ 10ನೇ ರಾಶಿ. ಸೊ ಮಕರ ರಾಶಿಯವರು ಪರ್ಫೆಕ್ಷನಿಸ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಷ್ಟು ನಿಧಾನವಾದರೂ ಪ್ರಧಾನವಾಗಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಶನಿಗೆ ಭಗವಂತ ಜ್ಯೋತಿಷ್ ಶಾಸ್ತ್ರದಲ್ಲಿ ಕೊಟ್ಟಿರುವಂಥ ಒಂದು ಪೋರ್ಟ್ಫೋಲಿಯೋ ಅಂತ ಹೇಳ್ತೀವಿ. ಸೊ ಇಲ್ಲಿ ಶನೇಶ್ವರ ಅಂತಂದ್ರೆ ಪ್ರತಿಯೊಂದು ವಿಚಾರದಲ್ಲಿ ಕೆಲವರಿಗೆ ಭಯ ಜಾಸ್ತಿ. ಶನಿ ಅಂದ್ರೆ ಹೆಸರಲ್ಲೇ ಹೆದರ್ತಾರೆ. ಸೊ ಆದ್ರೆ ಶನೇಶ್ವರ ಅಂತಂದ್ರೆ ಆ ಒಂದು ಗ್ರಹದ ಹೆಸರಾಗಿರುತ್ತೆ. ಆ ಒಂದು ವಿಶೇಷ ಈ ಮಕರ ರಾಶಿ ಅವರಿಗೆ ಪ್ರಮುಖ ನಕ್ಷತ್ರಗಳು ಬರುತ್ತೆ. ಹೇಗೆ ನಾವು ಧನುರಾಶಿಯಲ್ಲಿ ಪೂರ್ವಾಷಾಢ, ಉತ್ತರಾಷಾಢ, ಮೂಲ ನಕ್ಷತ್ರ ಬರುತ್ತೋ, ಸೊ ಈ ಉತ್ತರಾಷಾಢ ನಕ್ಷತ್ರದ 26 ಡಿಗ್ರಿಯಿಂದ 30 ಡಿಗ್ರಿ ಧನುರಾಶಿಯ 1ನೇ ಪಾದ ಬಂದ್ರೆ, ಉತ್ತರಾಷಾಢ ನಕ್ಷತ್ರದ 1ನೇ ಪಾದ ಧನುರಾಶಿಯಲ್ಲಿ ಬಂದ್ರೆ, ಉತ್ತರಾಷಾಢ ನಕ್ಷತ್ರ ಉಳಿದಿರುವಂತ ಪದಗಳು ಉತ್ತರಾಷಾಢ ನಕ್ಷತ್ರ 2, 3, 4 ಪಾದ ನಮಗೆ ಮಕರ ರಾಶಿಯಲ್ಲೇ ಪ್ರಾರಂಭ ಆಗುತ್ತೆ. ಆ ಉತ್ತರಾಷಾಢ ನಕ್ಷತ್ರದ ಎಕ್ಸ್ಪ್ಲನೇಷನ್ನು ನಾವು ಕೊನೆ ಎಪಿಸೋಡ್ ವಿಡಿಯೋಗಳಲ್ಲಿ ನಾವು ವೀಕ್ಷಕರಿಗೆ ತಿಳಿಸಿದ್ವಿ. ಇವತ್ತು ತುಂಬ ವಿಶೇಷವಾಗಿರುವಂಥದ್ದು ಅದೇ. ನಮಗೆ ರಿಪೀಟೆಡ್ಲಿ ನೀವು ನಕ್ಷತ್ರಗಳ ಅನುಸಾರವಾಗಿ ಕೇಳ್ತಾ ಇದ್ದೀರಾ. ಪ್ರಮುಖವಾಗಿ ಉತ್ತರಾಷಾಢ ನಕ್ಷತ್ರ ಮತ್ತು ಶ್ರವಣ ನಕ್ಷತ್ರ ಮತ್ತು ಧನಿಷ್ಠ ನಕ್ಷತ್ರ ಇಲ್ಲಿ ಮಕರ ರಾಶಿಯಲ್ಲಿ ಬರುವಂಥದ್ದು. ಸೊ ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಆ ಒಂದು ರಾಶಿಯ ಒಂದು ಲಕ್ಷಣಗಳಂತ ನೋಡಿದಾಗ ಮಕರ ರಾಶಿಯವರ ವಿಚಾರದಲ್ಲಿ ಈ 3 ಪ್ರಮುಖ ನಕ್ಷತ್ರಗಳು ಬರುತ್ತೆ. ಮತ್ತು ಶನೇಶ್ವರನ ವಿಶೇಷವಾದ ಮೂಲ ತ್ರಿಕೋನ ರಾಶಿ ಮಕರ ರಾಶಿ ಅಂತ ಹೇಳ್ಬೋದು. ಗುರುಜಿ, ಇಷ್ಟು ನಕ್ಷತ್ರಗಳು ಮಕರ ರಾಶಿಯಲ್ಲಿ ಬರ್ತಕ್ಕಂಥದ್ದು, ಹಾಗೆ ಮಕರ ರಾಶಿಯವರ ಒಂದಷ್ಟು ಸಕಾರಾತ್ಮಕ ನಕಾರಾತ್ಮಕ ಅಂಶಗಳು ಯಾವ ರೀತಿ ಆಗಿದೆ ತಿಳಿಸ್ಕೊಡಿ. ನೋಡಿ, ನಾನು ಮೊದಲೇ ಹೇಳ್ದಂಗೆ ರಾಶಾಧಿಪತಿ ಶನೇಶ್ವರ ಅಂತ ಹೇಳ್ತೀವಿ. ಪ್ರತಿಯೊಂದು ವಿಚಾರದಲ್ಲಿ ಮಕರ ರಾಶಿ ಸಹನಶೀಲ ಉಳ್ಳವರು ಮತ್ತು ಜಾಗರೂಕತೆಯಿಂದ ಕೆಲಸ ಮಾಡೋದು ಅಂತವ್ರು. ಇವರು ತುಂಬ ಎಕನಾಮಿಕಲ್ ಆಗಿ ಅಂದರೆ ಡೌನ್ ಟು ಅರ್ತ್ ಇರ್ತಾರೆ. ಅಂದರೆ ಇವ್ರಿಗೆ ಯಾವುದೇ ಒಂದು ಈಗೋ ಇರೋದಿಲ್ಲ. ಯಾವ ಕೆಲಸ ಸಣ್ಣದು ಅಲ್ಲ, ಯಾವುದು ಕೆಲಸ ದೊಡ್ಡದು ಅಲ್ಲ ಅಂತ ಪ್ರತಿಯೊಂದು ಕೆಲಸದಲ್ಲಿ ಹಾರ್ಡ್ ವರ್ಕಿಂದ ಇವ್ರು ಮಾಡುವಂಥವ್ರು. ಅಂದರೆ ಪ್ರತಿಯೊಂದು ವಿಚಾರದಲ್ಲಿ ಕೆಲಸ ಕಾರ್ಯಗಳಲ್ಲಿ ತಲೆಯಲ್ಲಿ ಕೆಲಸನೇ ಒಂದು ಮೊದಲೇ ದೇವರು ಅನ್ನೋವಂಥ ಒಂದು ವ್ಯಕ್ತಿತ್ವದವರು ಮಕರ ರಾಶಿಯವರು ಇರ್ತಾರೆ. ಮತ್ತು ಆ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಾರೆ, ನಿಯತ್ತಾಗಿ ಮಾಡ್ತಾರೆ ಮತ್ತು ಅದನ್ನು ಮುಗಿಸುವಂಥವ್ರು ಕೂಡ ಆಗಿರ್ತಾರೆ. ಆಮೇಲೆ ಇವರು ಯಾವುದೇ ಫಲಾಪೇಕ್ಷೆ ಇರಲಾರ್ದಂಗೆ ಕೆಲಸ ಮಾಡುವಂಥವ್ರು. ಅಂದರೆ ಈಗ ಪ್ರತಿಯೊಂದು ವಿಚಾರದಲ್ಲಿ ಏನೋ ಒಂದು ಮಹಾನವನ ಸಹಜ ಗುಣ ಅನ್ನೋ ಹಾಗೆ ಒಂದೇನೋ ನಿರೀಕ್ಷೆ ಇರುತ್ತೆ ಅಲ್ವಾ. ಸೊ ಆ ಥರ ನಿರೀಕ್ಷೆ ಇವ್ರು ಇಟ್ಕೊಳ್ಳೋದಿಲ್ಲ. ಅವ್ರ ಕರ್ತವ್ಯ, ಈಗ ಮಕರ ರಾಶಿಯವ್ರು ಯಾರೇ ಆಗಿರಲಿ, ಒಬ್ಬ ಡಾಕ್ಟರ್ ಆಗಿರಲಿ, ಇಂಜಿನಿಯರ್ ಆಗಿರಲಿ, ಅಥವಾ ಒಬ್ಬ ಪೈಲಟ್ ಆಗಿರಲಿ, ಒಬ್ಬ ರೈತ ಆಗಿರಲಿ, ಅವರ ಒಂದು ಕೆಲಸದಲ್ಲಿ ನೈಪುಣ್ಯತೆಯೂ ಇರುತ್ತೆ, ಪ್ರತಿಯೊಂದು ಒಂದು ಹಾನೆಸ್ಟಿ ಕೂಡ ಇರುತ್ತೆ. ಅದನ್ನು ಸರಿಯಾಗಿ ನಿಭಾಯಿಸುವಂಥವ್ರು ಇರ್ತಾರೆ. ಆಮೇಲೆ ಮಕರ ರಾಶಿಯವರು ಯಾರ ಮೇಲೆ ಡಿಪೆಂಡ್ ಆಗೋದಿಲ್ಲಮ್ಮ. ಇವ್ರದ್ದೇ ಆದ ಒಂದು ಪ್ರಯತ್ನ ಮೇಲೆ ಇವರು ಫಲವನ್ನು ಪಡೆಯುವಂಥವ್ರು. ಅಂದರೆ ಓನ್ ಡಿಪೆಂಡೆನ್ಸಿ, ನಾಟ್ ಸೆಲ್ಫ್ ಡಿಪೆಂಡೆಂಟ್ ಅಂತಲೂ ಹೇಳ್ಬೋದು. ಅಂದರೆ ಅದು ಬೇರೆಯವ್ರ ಮೇಲೆ ಏನೂ ನಿರೀಕ್ಷೆ ಇಟ್ಕೊಳ್ಳಲ್ಲ. ಮತ್ತು ಇವರು ಪ್ರತಿಯೊಂದನ್ನು ಕೆಲಸನೂ ತಿಳ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತಾರೆ. ಅಂದರೆ ಕೃಷಿ ಮಾಡೋದು, ಈಗ ಒಬ್ಬ ವ್ಯಕ್ತಿ ರೈತ ಕೃಷಿ ಮಾಡೋದು ಅಷ್ಟೇ, ಒಬ್ಬ ವೈದ್ಯ ಅವ್ರ ಕೆಲಸದಲ್ಲೂ ಕೃಷಿ ಮಾಡೋದು ಅಷ್ಟೇ. ಅಂದರೆ ಅದರಲ್ಲಿ ರಿಸರ್ಚು, ಅದರಲ್ಲಿ ವರ್ಕು, ಅದರಲ್ಲಿ ಮೈಮುರಿದು ಕೆಲಸ ಮಾಡುವಂಥವ್ರು ವ್ಯಕ್ತಿತ್ವಗಳು, ಕಷ್ಟಪಟ್ಟು ಕೆಲಸ ಮಾಡುವಂಥ ವ್ಯಕ್ತಿತ್ವದವರು ಇವರು ಆಗಿರ್ತಾರೆ. ಮತ್ತು ಇವರಲ್ಲಿ ಯಾವುದೇ ಒಂದು ಕೆಲಸದಲ್ಲಿ ನೈಪುಣ್ಯತೆ ಹೊಂದಿರುತ್ತೆ ಮತ್ತು ಇದಿರ್ತಾರೆ. ಮತ್ತು ಇವರು ಸ್ವಭಾವತಃ ಸ್ವಲ್ಪ ಒಂದು ಯಾವುದೇ ಒಂದು ವಿಚಾರದಲ್ಲಿ ತುಂಬ ಹಾನೆಸ್ಟಿಯನ್ನೇ ಇರ್ತಾರೆ. ಸೊ ಈ ಮಕರ ರಾಶಿಯವರು ತುಂಬ ಉತ್ತಮವಾಗಿರುವಂಥ ಕೆಲಸ ಅಂದರೆ ಇವರು ವಕೀಲ ವೃತ್ತಿಯನ್ನು ಮಾಡ್ಬೋದು, ಒಳ್ಳೆ ನ್ಯಾಯಾಧೀಶರಾಗಿರ್ಬೋದು, ಮತ್ತು ಒಬ್ಬ ಒಳ್ಳೆಯ ವ್ಯಾಪಾರಸ್ಥರಾಗ್ಬೋದು ಅಂತ ಹೇಳ್ತೀವಿ. ಮತ್ತು ಮಕರ ರಾಶಿಯ ಸ್ವಲ್ಪ ವಿದ್ಯಾರ್ಥಿಗಳಲ್ಲಿ ಏನಂತಂದರೆ ಪ್ರತಿಯೊಂದು ಹಂತದಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು, ಇವರೊಬ್ಬ ಮಧ್ಯವಯಸ್ಕರಾಗಿರ್ಬೋದು, ಅಥವಾ ಇವರು ಒಂದು ಉದ್ಯೋಗಿ ಆಗಿರ್ಬೋದು, ಅಥವಾ ಒಂದು ವ್ಯಾಪಾರಸ್ಥರಾಗಿರ್ಬೋದು, ಇವರ ಒಂದು ಸ್ವಲ್ಪ ಒಂದು ಏನಂದರೆ ವಿಚಾರದಲ್ಲಿ ಪ್ರಗತಿ ನಿಧಾನವಾಗಿರುತ್ತೆ, ಆದರೆ ಸ್ಟೇಬಲ್ ಆಗಿರುತ್ತೆ. ಕೆಲವೊಬ್ರು ನೋಡಿ 5-10 ವರ್ಷದಲ್ಲಿ ವ್ಯಾಪಾರದಲ್ಲಿ ಮತ್ತಿನ್ನೇನೋದ್ರಲ್ಲಿ ತುಂಬ ಮೇಲಕ್ಕೆ ಹೋಗಿ ಸಕ್ಸಸ್ನ ಪಡ್ಕೊಂಡ್ರೆ ಅಷ್ಟೇ ಬೇಗ ಕೂಡ ಕೆಳಗಡೆ ಬರ್ತಾರೆ. ಆದರೆ ಇವರು ಆ ಥರ ಅಲ್ಲ. ಸ್ವಲ್ಪ ನಿಧಾನದಿಂದ ಆದರೂ ಕೂಡ ಆ ಸಕ್ಸಸ್ ಅನುಸಾರವಾಗಿ ಮೇಲೆ ಹೇಗೆ ಹೋಗ್ತಾರೋ ಅದನ್ನ ಸ್ಟೆಬಿಲಿಟಿಯನ್ನು ಹೊಂದಿರ್ತಾರೆ. ಆದರೆ ಸ್ವಲ್ಪ ನಿಧಾನನೇ ಇವರಿಗೆ ಸಮಸ್ಯೆಗಳನ್ನು ತಂದುಕೊಡುತ್ತೆ. ಆ ನಿಧಾನತೆ ಭಾಳ ಇವರು ಜಾತಕದಲ್ಲಿ ಇದಾಗುತ್ತೆ. ಇದು ಸ್ವಲ್ಪ
ವಿಚಾರ ನೆಗೆಟಿವ್ ಅಂತ ಹೇಳ್ಬೋದು. ಅಂದರೆ ಇವರ ಒಂದು ಏಳಿಗೆ ಜೀವನದಲ್ಲಿ ಇವರೊಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ವಿದ್ಯಾರ್ಥಿ ಆಗಿರ್ಬೋದು, ಇವ್ರ ಏಳಿಗೆ ಅಂತಂದರೆ 36 ವರ್ಷದ ನಂತರನೇ ಇವರಿಗೆ ಜೀವನದಲ್ಲಿ ಒಂದು ಒಳ್ಳೆ ಸಕ್ಸಸ್ಸು, ಒಂದು ಒಳ್ಳೆ ಸ್ಟೆಬಿಲಿಟಿಯನ್ನು ಕಾಣ್ತಾರೆ. ಅಲ್ಲಿವರೆಗೂ ಸ್ವಲ್ಪ ಸ್ಲೋ ಆಗಿರುವಂಥವ್ರು, ಸ್ಲೋ ಆಗಿ ಕೆಲಸ ಆಗುವಂಥದ್ದು ಇರುತ್ತೆ. ಮತ್ತು ಇವರು ಒಂದು ಮಕರ ರಾಶಿಯವರಿಗೆ ಅತ್ಯಂತ ಪ್ರಿಯವಾದ ಗ್ರಹಗಳಂತ ಹೇಳ್ತೀವಿ, ಶುಕ್ರ ಗ್ರಹ, ಬುಧ ಗ್ರಹ ಅಂತ ಹೇಳ್ತೀವಿ. ಯಾಕಂದರೆ ಈ ಒಂದು ಗ್ರಹದ ಅನುಸಾರವಾಗಿ, ಅದಕ್ಕೆ ನಾವು ಮಕರ ರಾಶಿಯವರಿಗೆ ಯೋಗಕಾರಕ ಗ್ರಹನೇ ಶುಕ್ರ ಅಂತ ಹೇಳ್ತೀವಿ. ಸೊ ಇದರಿಂದ ಇವರಿಗೆ ಕಷ್ಟಪಟ್ಟು ಕೆಲಸ ಮಾಡಿದ್ಮೇಲೆ ಪ್ರತಿಯೊಂದೂ ಒಳ್ಳೆಯ ಭೋಗ ಜೀವನವನ್ನು ಅನುಭವಿಸ್ತಾರೆ. ಅಲ್ಲಿವರೆಗೂ ಸ್ವಲ್ಪ ನಿಧಾನ ಇರುತ್ತೆ. ಸ್ವಲ್ಪ ನಕಾರಾತ್ಮಕ ಅಂಶಗಳು ನಾನು ಹೇಳ್ದಂಗೆ ಸ್ವಲ್ಪ ಸ್ಲೋ ಆಗುವಂಥದ್ದು, ಮತ್ತು ಯಾವುದೇ ಕೆಲಸ ಒಂದೇ ಸತಿ ಮುಗಿಯೋದಿಲ್ಲ. ಮೋರ್ ದೆನ್ ಒನ್ ಟೈಮ್ ದೇ ಹ್ಯಾವ್ ಟು ಅಟೆಂಪ್ಟ್ ಅಂತ ಹೇಳ್ತೀವಿ, ಆ ರೀತಿ. ಮತ್ತು ಇವರಿಗೆ ಮಕರ ರಾಶಿಯವರಿಗೆ ಒಳ್ಳೆಯ ಒಂದು ಕೆಲಸಗಾರಗಳು ಸಿಗೋದಿಲ್ಲ. ಇವರೊಬ್ರು ಏನೋ ಒಂದು ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು, ಮತ್ತು ಇನ್ನೇನೋ ವ್ಯಾಪಾರಸ್ಥರಾಗಿರ್ಬೋದು. ಸೊ ಇದೆಲ್ಲ ಏನು ಲೇಬರ್ ಓರಿಯೆಂಟೆಡ್ ಅಥವಾ ಸ್ಕಿಲ್ ಓರಿಯೆಂಟೆಡ್ ಏನಂತ ಹೇಳ್ತೀವಿ, ಆ ಒಂದು ಸ್ಕಿಲ್ ರಿಲೇಟೆಡ್ ಇವರಿಗೆ ವರ್ಕರ್ಸ್ ಸಿಗೋದಿಲ್ಲ. ಸ್ವಲ್ಪ ನಿಧಾನ ಮಂದಗತಿಯ ವರ್ಕರ್ಸ್ ಸಿಗ್ತಾರೆ. ಅದರಿಂದ ಕೂಡ ಇವರಿಗೆ ಸಮಸ್ಯೆಗಳು ಬರುವಂಥದ್ದು. ಇದು ಸ್ವಲ್ಪ ನಕಾರಾತ್ಮಕ ವಿಚಾರಗಳಲ್ಲಿ ಬರುವಂಥದ್ದು. ಮತ್ತು ಇನ್ನು ಇವ್ರು ಮಾಡುವಂಥ ವಿದ್ಯಾಭ್ಯಾಸದಲ್ಲಿ, ಇವ್ರು ಮಾಡುವಂಥ ಕೆಲಸದಲ್ಲಿ ಕಷ್ಟಪಟ್ಟು ಶ್ರಮದಿಂದ ಮಾಡ್ತಾರೆ. ಆದರೆ ಕೊನೆ ಹಂತದಲ್ಲಿ ಎಲ್ಲವೂ ಬಿಟ್ಟು ಹೋಗುವಂಥದ್ದು, ಅಂದರೆ ಕೆಲಸ ಅರ್ಧಕ್ಕೆ ನಿಂತು ಹೋಗುವಂಥದ್ದು ಕೂಡ ಇರುತ್ತೆ. ಅದಕ್ಕೆ ಇವರು ಸತತ ಪ್ರಯತ್ನ ಮಾಡಿ ಮುಗಿಸ್ಬೇಕಾಗುತ್ತೆ ಅದನ್ನು. ಸೊ ಆ ಒಂದು ತಾಳ್ಮೆ ಇಟ್ಕೊಂಡವರು ಸಕ್ಸಸ್ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಬೇಗ ಏನಾದರೂ ಇದಿದ್ರೆ ಅರ್ಜೆಂಟ್ ಮಾಡಿದ್ರೆ ಮಿಸ್ ಆಗುತ್ತೆ. ಸೊ ಇದು ಕೂಡ ನಕಾರಾತ್ಮಕ ಅಂಶ ಅಂತ ಹೇಳ್ತೀವಿ. ಈ ರೀತಿ ಹಲವಾರು ನಾವು ಸಕಾರಾತ್ಮಕ ಅಂಶಗಳನ್ನು ಕೂಡ ನೋಡಿದ್ವಿ. ಸ್ವಲ್ಪ ನಕಾರಾತ್ಮಕ ಅಂಶಗಳು ಈ ರೀತಿಯಾಗಿ ವರ್ಕ್ ಆಗುತ್ತೆ. ಗುರುಜಿ, ಈಗ ಮಕರ ರಾಶಿಯಲ್ಲಿ ಬರ್ತಕ್ಕಂಥ ಧನಿಷ್ಠ ನಕ್ಷತ್ರದವರ ವಿಶೇಷತೆಗಳು ಮತ್ತು ಗುಣಲಕ್ಷಣಗಳು ಏನೇನು ನೋಡ್ಬೋದಾ? ನೋಡಿ, ಧನಿಷ್ಠ ನಕ್ಷತ್ರ ಅಂದರೆ ಬಹಳ ವಿಶೇಷವಾದ ಮಂಗಳನ 3ನೇ ನಕ್ಷತ್ರ ಅಂತ ಹೇಳ್ತೀವಿ. ಯಾಕಂದರೆ ಮಂಗಳನ ವಿಶೇಷವಾಗಿ ಮೃಗಶಿರ ಆಗಿರ್ಬೋದು, ಚಿತ್ತ ಆಗಿರ್ಬೋದು, ನೆಕ್ಸ್ಟ್ 3ನೇ ಬರುವಂಥ ನಕ್ಷತ್ರನೇ ಧನಿಷ್ಠ ನಕ್ಷತ್ರ ಅಂತ ಹೇಳ್ತೀವಿ. ಇದು 26 ಡಿಗ್ರಿ 40 ನಿಮಿಷ ಈ ಒಂದು ಮಕರ ರಾಶಿಯಲ್ಲಿ ಬಂದರೆ, ಉಳಿದಿರುವಂಥ ಡಿಗ್ರಿಗಳು, ಪದಗಳು ಅಂತ ನಾವೇನು ತಗೊತೀವಿ ಅದು ಕುಂಭರಾಶಿಗೆ ಬರುತ್ತೆ. ಆದರೆ ಮಕರ ರಾಶಿಯಲ್ಲಿ ಕೊನೆಯ ನಕ್ಷತ್ರನೇ ಕೂಡ ಧನಿಷ್ಠ ನಕ್ಷತ್ರ ಆಗಿರುವಂಥದ್ದು. ಸೊ ಇಲ್ಲೇನಾಗುತ್ತೆ, ಧನಿಷ್ಠ ನಕ್ಷತ್ರ ಒಂದು ತಾಮಸಿಕ ಗುಣವನ್ನು ಹೊಂದಿರುವಂಥದ್ದು. ಹೇಗೆ ನಾವು ಹಿಂದಿನ ಒಂದು ನಕ್ಷತ್ರದಲ್ಲಿ ನಾವು ರಾಜಸಿಕ ಗುಣ ಹೊಂದಿರುವಂಥ ವಿಶೇಷವಾಗಿರುವಂಥ ಉತ್ತರಾಷಾಢ ನಕ್ಷತ್ರ, ಹಾಗೆ ನಾವು ಉಳಿದಿರೋದು ಮೂಲ ಒಂದು ಪೂರ್ವಭಾದ್ರ ನಕ್ಷತ್ರ ಅಂತ ಹೇಳ್ತೀವಿ, ಉತ್ತರಾಷಾಢ ನಕ್ಷತ್ರ ಅಂತ ಹೇಳ್ತೀವಿ, ಮತ್ತು ಶ್ರವಣ ನಕ್ಷತ್ರದ ಬಗ್ಗೆ ಕೂಡ ನೋಡಿದ್ವಿ. ಸೊ ಇಲ್ಲಿ ನಾವು ಧನಿಷ್ಠ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ತಾಮಸಿಕ ಗುಣ ಹೊಂದಿರುವಂಥ ನಕ್ಷತ್ರ ಅಂತ ಹೇಳ್ತೀವಿ. ಯಾವುದೋ ಒಂದು ಅಕ್ಷರ, ಯಾವುದೇ ಒಂದು ಹೆಸರಿನ ಅಕ್ಷರ, ಒಂದು ಅಕ್ಷರ ಅಂತ ನಾವೇನು ತಗೊತೀವಿ, ಜಿ ಲೆಟರ್, ಇಂಗ್ಲೀಷ್ ಜಿ ಲೆಟ್ರಿಂದ ಬರುತ್ತೋ ಅದರ ವಿಶೇಷವಾಗಿ ಧನಿಷ್ಠ ನಕ್ಷತ್ರ ಅಂತ ನಾವು ಪರಿಗಣಿಸ್ತೀವಿ. ಸೊ ಇಲ್ಲಿ ನಾವು ಪ್ರತಿಯೊಂದು ವಿಚಾರದಲ್ಲಿ ತಗೋಬೇಕು ಅಂತಂದರೆ ಧನಿಷ್ಠ ನಕ್ಷತ್ರದ ಒಂದು ವಿಶೇಷ ಅಂತಂದರೆ, ನಾವು ಒಂದು ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹನ ಒಂದು ಇದನ್ನು ನೋಡ್ತೀವಲ್ವ, ಆ ಭೀಷ್ಮ ಪಿತಾಮಹ ಒಂದು ವಿಶೇಷವಾಗಿ ಲೈಫಲ್ಲಿ ಒಂದು ಶಪಥ ಮಾಡಿರೋ ಅಂತ ಹೇಳ್ತಾರಲ್ಲ, ಇದನ್ನು ಒಂದು ಎಷ್ಟೇ ಇದ್ರೂ ಕೂಡ ಯುದ್ಧ ಮುಗಿದ್ಮೇಲೆ ನಾನು 21 ದಿನ ಕಳೆದ ನಂತರ ದೇಹ ತ್ಯಾಗ ಮಾಡ್ತೀನಿ, ಆ ಶಪಥ ಮಾಡಿರುವಂಥ ನಕ್ಷತ್ರನೇ ಧನಿಷ್ಠ ನಕ್ಷತ್ರ ಅಂತ ಹೇಳ್ತೀವಿ. ಅದಕ್ಕೆ ಇದು ಬಹಳ ವಿಶೇಷವಾದ ನಕ್ಷತ್ರ. ಸೊ ಇಲ್ಲಿ ನೋಡಿ, ಧನಿಷ್ಠ ನಕ್ಷತ್ರದವರು ಬಹಳ ಮುಖ್ಯವಾದ ಅಂಶ, ಈ ಧನಿಷ್ಠ ನಕ್ಷತ್ರದ ಸಿಂಬಾಲು ಡ್ರಮ್ ಅಂತ ಹೇಳ್ತೀವಿ. ಅದಕ್ಕೆ ಇವರಿಗೆ ಮ್ಯೂಸಿಕ್ ಲವರ್ಸ್ ಅಂತ. ಪ್ರತಿಯೊಂದು ವಾದ್ಯಗಳ ವಿಚಾರದಲ್ಲಿ ತುಂಬ ವಿಶೇಷವಾಗಿರುತ್ತೆ. ಇವ ಪ್ರತಿಯೊಂದು ಆ ಒಂದು ಮ್ಯೂಸಿಕ್ಸ್ ವಿಚಾರದಲ್ಲಿ ತುಂಬ ಒಳ್ಳೆ ಒಂದು ಆಸಕ್ತಿ ಇರುತ್ತೆ. ಆದಷ್ಟು ಇವರು ಜೀವನದಲ್ಲಿ ಸ್ವಲ್ಪ ಸೆಲ್ಫ್ ಕಾನ್ಫಿಡೆಂಟ್ ಜಾಸ್ತಿ ಆಗಿರ್ತಾರೆ. ಮತ್ತು ಪ್ರತಿಯೊಂದನ್ನು ಒಳ್ಳೆ ನಿರ್ವಹಣೆ ಮಾಡುವಂಥವ್ರು, ಗುಡ್ ಆರ್ಗನೈಸಿಂಗ್ ಸ್ಕಿಲ್ಸ್ ಅಥವಾ ಗುಡ್ ಆರ್ಗನೈಸಿಂಗ್ ಎಬಿಲಿಟಿ ಚೆನ್ನಾಗಿರುತ್ತೆ. ಇವರ ಒಂದು ವಿಚಾರದಲ್ಲಿ ಪ್ರತಿಯೊಂದು ಯಾರ ಹತ್ರ ಎಲ್ಲವನ್ನೂ ಸಜೆಷನ್ಸ್ನ ತಗೊತಾರೆ. ಆದರೆ ಏನು ಮಾಡಬೇಕು, ಹೇಗೆ ಇದು ಮಾಡಬೇಕು ಅನ್ನೋದು ಫೈನಲ್ ಇವ್ರ ಡಿಸಿಷನ್ ಆಗಿರುತ್ತೆ. ಇವರು ಆದಷ್ಟು ಸ್ವಲ್ಪ ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡುವಂಥವ್ರು, ಇವ್ರದೇ ಒಂದು ದಾರಿಯಲ್ಲಿ ಹಾದಿಯಲ್ಲಿ ಸಾಕ್ತಾರೆ. ಮತ್ತು ಒಂದು ಧನಿಷ್ಠ ನಕ್ಷತ್ರದ ಮಕರ ರಾಶಿಯ ವಿಶೇಷತೆ ಏನು ಅಂತಂದರೆ, ಇವರು ಪ್ರತಿಯೊಂದರಲ್ಲಿ ಒಳ್ಳೆಯ ಚರ್ಚೆಗಾರರು, ಒಳ್ಳೆಯ ಒಂದು ಗುಡ್ ಡಿಬೇಟರ್ ಅಂತ ಇವರಿಗೆ ಕನ್ಸಿಡರ್ ಮಾಡ್ಬೋದು. ಒಂದು ಬುದ್ಧಿವಂತಿಕೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಒಂದು ಇನ್ಸ್ಪಿರೇಷನ್ ಪೀಪಲ್ ಇವರು. ಅದಕ್ಕೆ ಇವರು ಒಂದು ಜೀವನದಲ್ಲಿ ಒಂದು ರೋಲ್ ಮಾಡೆಲ್ ರೀತಿಯಾಗಿ ಕೂಡ ಕೆಲಸ ಮಾಡ್ತಾರೆ. ಅಂದರೆ ಅವರೇ ಒಂದು ರೋಲ್ ಮಾಡೆಲ್ ಆಗಿ ಇನ್ನೊಬ್ಬರಿಗೂ ಆ ಒಂದು ಗೈಡೆನ್ಸ್ ಕೊಡುವಂಥವ್ರು ಆಗಿರ್ತಾರೆ. ಇವರಿಗೆ ಒಂದು ಒಳ್ಳೆ ನಾಲೆಜ್ ಇರುತ್ತೆ, ಮತ್ತು ಒಳ್ಳೆ ರಿದಮ್ಮು ಮತ್ತು ಟೈಮಿಂಗು ತುಂಬ ಚೆನ್ನಾಗಿರುತ್ತೆ. ಅದರಿಂದ ಇವರಿಗೆ ಒಂದು ಒಳ್ಳೆ ಮ್ಯೂಸಿಕ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಒಂದು ಒಳ್ಳೆ ಆಟ ಪಾಠಗಳಾಗಿರ್ಬೋದು, ಮತ್ತು ಇವರು ಒಂದು ಒಳ್ಳೆ ಡ್ಯಾನ್ಸರ್ ಆಗ್ಬೋದು. ಈ ರೀತಿ ಹಲವಾರು ವಿಚಾರದಲ್ಲಿ ಇವರು ಸಕಾರಾತ್ಮಕವನ್ನು ಹೊಂದಿರ್ತಾರೆ, ಸಕಾರಾತ್ಮಕ ಒಂದು ಅಂಶಗಳನ್ನು ಹೊಂದಿರ್ತಾರೆ. ಇವರು ಸ್ವಲ್ಪ ಕಾಮ್ ಆಗಿರೋಕ್ಕೆ ಇಷ್ಟಪಡ್ತಾರೆ. ಇವರು ಪ್ರತಿಯೊಂದು ಅದೇ ಸ್ವಲ್ಪ ಧನಿಷ್ಠ ನಕ್ಷತ್ರದವರು ತುಂಬ ಮುಖ್ಯವಾಗಿ ಕುಂಭರಾಶಿಗೆ ಹೋಲಿಸಿದ್ರೆ ಸ್ವಲ್ಪ ಇವರು ಕೋಪಿಗಳಂತ ಹೇಳ್ಬೋದು. ಆದರೆ ಮಕರ ರಾಶಿಯಲ್ಲಿ ಇವರು ಸ್ವಲ್ಪ ಕಾಮ್ ಆಗಿರ್ತಾರೆ.
ಮತ್ತು ಮಂಗಳನ ಒಂದು ವಿಶೇಷ ಒಂದು ಅಂಶಗಳನ್ನು ಇಲ್ಲಿ ನೋಡ್ಬೋದು. ಏನು ಅಂತಂದರೆ ಮನೆ ಪ್ರಾಪರ್ಟಿ ವಿಚಾರದಲ್ಲಿ ಇವರು ಸ್ಪೆಸಿಫಿಕ್ ಆಗಿರ್ತಾರೆ, ಹಂತ ಹಂತವಾಗಿ ಕೂಡ ಇದು ಮಾಡ್ತಾರೆ. ಈ ದೊಡ್ಡ ದೊಡ್ಡ ಒಂದು ಮಿಲಿಯನಿಯರು ಕೂಡ ಈ ಧನಿಷ್ಠಾ ನಕ್ಷತ್ರದವರು ಆಗಿರುವಂಥದ್ದು ನಾವು ನೋಡಿರ್ತೀವಿ. ಅದರಲ್ಲೂ ಈ ವಿಶೇಷವಾಗಿ ಈಗ ಟ್ರೆಂಡಿಂಗ್ಸ್ ಮ್ಯೂಸಿಕ್ಕು ಮತ್ತು ರ್ಯಾಪರ್ ಅಂತ ಏನೋ ವರ್ಡ್ ಯೂಸ್ ಮಾಡ್ತಾರಲ್ವ, ಆ ಥರ ಒಂದು ಇದಕ್ಕೆ ಧನಿಷ್ಠಾ ನಕ್ಷತ್ರದವರೇ ಆ ರೀತಿ ಆಗಿರ್ತಾರೆ. ಮತ್ತು ಇದರಲ್ಲಿ ಸ್ವಲ್ಪ ಧನಿಷ್ಠಾ ನಕ್ಷತ್ರದವರು ಧನಿಷ್ಠಾ ನಕ್ಷತ್ರದಲ್ಲಿ ಏನಾದರೂ ಕೆಲವೊಂದು ಶಾಸ್ತ್ರಗಳನ್ನು ಅದನ್ನು ವರ್ಜಿಸಬೇಕು. ವಿಶೇಷವಾಗಿ ಈ ಸೀಮಂತ ಆ ರೀತಿ ಶಾಸ್ತ್ರಗಳು ಮಾಡಿದಾಗ ಏನಾಗುತ್ತೆ, ಕೆಲವು ಮಿಸ್ಕ್ಯಾರೇಜ್ ಕೂಡ ಆಗುವಂಥದ್ದು. ಅದಕ್ಕೆ ಸ್ವಲ್ಪ ಧನಿಷ್ಠಾ ನಕ್ಷತ್ರದ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಮತ್ತು ಯಾರು ಧನಿಷ್ಠಾ ನಕ್ಷತ್ರದವರು ಇರ್ತಾರೋ ಅವರು ಪ್ರೆಗ್ನೆನ್ಸಿ ಸಮಯದಲ್ಲಿ ಕೂಡ ಕಷ್ಟಪಡ್ತಾರೆ. ಸೊ ಅದಕ್ಕೆ ಸ್ವಲ್ಪ ಹುಷಾರಾಗಿರಬೇಕು ಅಂತ ಹೇಳ್ತೀವಿ. ಮತ್ತು ಇವರು ಯಾವುದೇ ಒಂದು ವಿಚಾರದಲ್ಲಿ ಮದುವೆ ಆದ ನಂತರ ಇವರು ಒಂದು ಟೈಮು ಮೇಂಟೆನೆನ್ಸು ಪಂಚುವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಇವರಿಗೆ ಒಂದು ಆಧ್ಯಾತ್ಮದ ಒಲವು, ವಿಶೇಷವಾಗಿ ಋಗ್ವೇದ, ಸಾಮವೇದ, ಯಜುರ್ವೇದ ಈ ರೀತಿ ಶಾಸ್ತ್ರದ ಆಗಮಶಾಸ್ತ್ರದ ಪುಸ್ತಕಗಳನ್ನು ಓದುವಂಥ ಹವ್ಯಾಸ ಕೂಡ ಹೊಂದಿರ್ತಾರೆ. ಮತ್ತು ಇವರು ಒಂದು ಒಳ್ಳೆಯ ಒಂದು ವೈದ್ಯ ಪದ್ಧತಿ, ಅದರಲ್ಲೂ ವಿಶೇಷವಾಗಿ ಆಯುರ್ವೇದ ವೈದ್ಯ ಪದ್ಧತಿ ಅಂತ ತಗೊತೀವಿ. ಈ ಆಯುರ್ವೇದದಲ್ಲಿ ಈಗ ನಾಡಿ ಅಂತ ನೋಡ್ತಾರಲ್ವ, ಆ ರೀತಿ ಒಂದು ನಾಡಿ ಪರೀಕ್ಷೆಯಲ್ಲಿ ಪ್ರಾವೀಣ್ಯತೆಯನ್ನು ಧನಿಷ್ಠಾ ನಕ್ಷತ್ರದವರು ಹೊಂದಿರ್ತಾರೆ. ಮತ್ತು ಇವರು ವಿಚಾರದಲ್ಲಿ ಇವರು ಕುಟುಂಬದಲ್ಲಿ ಇವರೇ ಆದಾಯದ ಮೂಲ ಆಗಿರುವಂಥವರು, ಇವರಿಂದನೇ ಜೀವನ ನಡೀತಾ ಇರುವಂಥದ್ದು. ಅದೇ ರೀತಿ ಧನಿಷ್ಠಾ ನಕ್ಷತ್ರದವರು ಸ್ವಲ್ಪ ಏನಾದ್ರು ಕುಂಭರಾಶಿಯವ್ರ ಕಡೆ ಹೋಗಿದ್ದಾಗ ಇವರು ಸ್ವಲ್ಪ ಓಡಾಟಗಳು ಅದೆಲ್ಲ ಜಾಸ್ತಿ ಇರುತ್ತೆ. ಆದರೆ ಮಕರ ರಾಶಿಯವರು ಸ್ವಲ್ಪ ಕೂತ್ಕೊಂಡೇ ಕೆಲಸ ಮಾಡುವಂಥವ್ರಾಗಿರ್ತಾರೆ. ಆದರೆ ಇವರು ಕೂತ್ಕೊಂಡು ಕೆಲಸ ಮಾಡಿದ್ರು ಕೂಡ ಸೋಷಿಯಲಿ ಆ್ಯಕ್ಟಿವ್ ಇರ್ತಾರೆ. ಅಂದರೆ ತುಂಬ ಜನಕ್ಕೆ ಗೊತ್ತಿರ್ತಾರೆ, ಅವ್ರ ಕಾಂಟ್ಯಾಕ್ಟ್ಸ್ ಇರುತ್ತೆ, ಅಲ್ಲಿಂದ ಅಲ್ಲಿಗೆ ಅವ್ರಿಗೆ ಒಂದಕ್ಕೊಂದು ಕನೆಕ್ಷನ್ಸ್ ಅಂತ ಏನು ಹೇಳ್ತೀವಲ್ಲ ಅದು ಹೆಚ್ಚಾಗಿರುತ್ತೆ ಇವರಿಗೆ. ಮತ್ತು ಇವರಿಗೆ ಇನ್ನೂ ಹೆಚ್ಚಿನ ಒಂದು ವಿಚಾರದಲ್ಲಿ ಅಂತಂದರೆ ಧನಿಷ್ಠಾ ನಕ್ಷತ್ರದವರಿಗೆ ಮುಂದಾಲೋಚನೆ ತುಂಬ ಇರುತ್ತೆ ಲೈಫಲ್ಲಿ. ಅದು ಮಾಡಿದರೆ ಹೇಗೆ, ಇದು ಮಾಡಿದರೆ ಹೇಗೆ, ಅದಕ್ಕೆ ನಾವೇನು ಪ್ಲ್ಯಾನ್ ಮಾಡ್ಕೋಬೇಕು ಮತ್ತು ಹೇಗೆ ನಾವು ಡಿಸಿಷನ್ಸ್ನ ತಗೋಬೇಕು ಅನ್ನೋದು ಕೂಡ ಧನಿಷ್ಠ ನಕ್ಷತ್ರದವರಿಗೆ ತುಂಬ ಚೆನ್ನಾಗಿ ಗೊತ್ತಿರುವಂಥದ್ದು. ಪ್ಲ್ಯಾನಿಂಗ್ ಅನ್ನೋದು ತುಂಬ ಚೆನ್ನಾಗಿ ಮಾಡ್ತಾರೆ. ಆದರೆ ಸಮ್ಟೈಮ್ಸ್ ಕಾರ್ಯರೂಪಕ್ಕೆ ತರುವಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ವಿಚಾರದಲ್ಲಿದ್ದರೂ ಕೂಡ ನಾವು ನಕ್ಷತ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ನಕ್ಷತ್ರ ಗುಣಲಕ್ಷಣಗಳನ್ನು ಏನು ನೋಡ್ತೀವೋ ಆ ನಕ್ಷತ್ರ ಗುಣಲಕ್ಷಣಗಳು ರಾಶಿಯ ಗುಣಲಕ್ಷಣ ಮೂಲಕನೇ ಹೊರಗಡೆ ಬರಬೇಕು. ಸೊ ಧನಿಷ್ಠಾ ನಕ್ಷತ್ರದ ಒಂದು ಮಂಗಳನಿಗೂ ಮತ್ತು ಶನೇಶ್ವರ ಗ್ರಹ, ಅಂದರೆ ರಾಶಾಧಿಪತಿ ಏನು ಮಕರ ರಾಶಿಗೆ ಶನೇಶ್ವರ ಗ್ರಹ ಇರ್ತಾರೋ ಅಲ್ಲಿ ಸ್ವಲ್ಪ ವೈರತ್ವ ಬರೋದ್ರಿಂದ ಅಷ್ಟೊಂದು ಈಸಿಯಾಗಿ ಫ್ರಿಕ್ಷನ್ಲೆಸ್ ಆಗೋಗಲ್ಲ. ಸ್ವಲ್ಪ ಕಿರಿಕಿರಿಗಳು ಜಟಾಪಟಿಗಳಿರುತ್ತೆ. ಯಾವ ರೀತಿ ಅಂತಂದರೆ ಮಾಡಿರುವಂಥ ಪ್ಲ್ಯಾನಿಂಗ್ ಪ್ರಕಾರ ಸ್ವಲ್ಪ ಅದನ್ನು ಇಂಪ್ಲಿಮೆಂಟೇಷನ್ ಅಂತ ತಗೊಂಡಾಗ, ಪರಿಗಣನೆಗೆ ತಗೊಂಡು ಅದನ್ನು ಅಳವಡಿಸ್ಕೊಂಡಾಗ ಸ್ವಲ್ಪ ನಿಧಾನ ಆಗ್ಬೋದು. ಪ್ಲ್ಯಾನ್ ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ನು ನಕಾರಾತ್ಮಕ ವಿಚಾರ ಅಂತ ಕೆಲವೊಂದು ನೋಡಬೇಕಾದ್ರೆ ಒಂದು ಲೈಫ್ ಪಾರ್ಟ್ನರ್ ವಿಚಾರದಲ್ಲಿ ಸ್ವಲ್ಪ ರಾಂಗ್ ಡಿಸಿಷನ್ಸ್ ತಗೊಳ್ಳುವಂಥದ್ದು, ಅಥವಾ ನಾರ್ಮಲ್ ಆಗಿ ಡಿಸಿಷನ್ಸ್ ತಗೊಂಡ್ಮೇಲೆ ಸ್ವಲ್ಪ ಅದರ ಬಗ್ಗೆ ಏನೋ ಒಂದು ಕೊರತೆ, ಏನೋ ಒಂದು ಡಿಸ್ಕಂಫರ್ಟ್ನ ಅನುಭವಿಸ್ತಾರೆ. ಇದು ನಕಾರಾತ್ಮಕದ ವಿಚಾರದಲ್ಲಿ ಕೂಡ ಬರುವಂಥ ಒಂದು ಅಂಶ ಧನಿಷ್ಠಾ ನಕ್ಷತ್ರ ಮಕರ ರಾಶಿಯವ್ರದ್ದು ಆಗಿರುತ್ತೆ. ಗುರುಜಿ, ಈಗ ಧನಿಷ್ಠ ನಕ್ಷತ್ರದವರಿಗೆ ಭವಿಷ್ಯದಲ್ಲಿ ಏನಾದರೂ ತೊಂದರೆ ಅಥವಾ ಸಮಸ್ಯೆಗಳು ಬಂದಾಗ ಸುಲಭವಾಗಿ ಏನು ಮಾಡ್ಕೊಳ್ಬೋದು ಅವರು? ನೋಡಿ, ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ದೇವತೆಗಳ ಮೊರೆ ಹೋಗುವಂಥದ್ದು ತುಂಬ ಒಳ್ಳೆಯದು. ಆ ಒಂದು ವಿಶೇಷವಾಗಿ ಧನಿಷ್ಠಾ ನಕ್ಷತ್ರ ಮಕರ ರಾಶಿಗೆ ರಾಶಿ ಅಥವಾ ನಕ್ಷತ್ರ ಆಧಿಪತ್ಯ ಹೊಂದಿರುವಂಥದ್ದು ಮಂಗಳ ಗ್ರಹ. ಮಂಗಳ ಅಂತಂದರೆ ಕಾರ್ತಿಕೇಯ ಅಂತ ಹೇಳ್ತೀವಿ, ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳ್ತೀವಿ. ಕಾರ್ತಿಕೇಯನ ಆರಾಧನೆ, ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಅಥವಾ ಷಣ್ಮುಖನ ಆರಾಧನೆ ತುಂಬ ಒಳ್ಳೆಯ ಅನುಕೂಲತೆಗಳನ್ನು ಕೊಡುತ್ತೆ. ಪ್ರತಿ ಮಂಗಳವಾರ ಏನಾದರೂ ತಾವು ಮಾಂಸಾಹಾರಗಳಿದ್ದರೆ ಅವತ್ತು ಮಂಗಳವಾರದತ್ತು ಸಸ್ಯಾಹಾರನ ರೂಢಿಸ್ಕೊಳ್ಳಿ. ಆದಷ್ಟು ದೇವಸ್ಥಾನ ನಿಮಗೆ ಹತ್ತಿರ ಇರುವಂಥ ಅಂಗಾರಕ ದೇವಸ್ಥಾನ, ಕುಜನ ದೇವಸ್ಥಾನ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡುವಂಥದ್ದು. ವಿಶೇಷ ಮಂತ್ರಗಳು, ಓಂ ಶರವಣ ಭವಾಯ ನಮಃ ಅಂತ ಮಂತ್ರಗಳನ್ನು ಹೇಳುವಂಥದ್ದು, ಇದನ್ನು ಮಾಡ್ಕೊಳ್ಳುವಂಥದ್ದು. ಅಥವಾ ತೊಗರಿಬೇಳೆನ ತಮ್ಮ ಕೈಲಾದಷ್ಟು ಸಹಾಯ, ಒಂದು ತೊಗರಿಬೇಳೆ, ಒಂದು ಚಿಕ್ಕದಾಗಿರುವಂಥ ಬ್ಲೌಸ್ ಪೀಸ್, ಕೆಂಪು ವಸ್ತ್ರದ ಒಂದು ಬ್ಲೌಸ್ ಪೀಸ್ ತೊಗೊಂಡು ಅದರಲ್ಲಿ ಕೂಡ ತೊಗರಿಬೇಳೆಯನ್ನು ತುಂಬಿಸ್ಕೊಂಡು ಮುಡಿ ಎಷ್ಟು ಒಂದು ಹಿಡಿಯಷ್ಟು ಒಂದು ತೊಗರಿಬೇಳೆ ಕೂಡ ಕೊಡ್ಬೋದು. ಅದನ್ನು ಕೂಡ ದಾನವಾಗಿ ನೀಡುವಂಥದ್ದು ಮತ್ತು ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥದ್ದು. ಇದು ತುಂಬ ಸಕಾರಾತ್ಮಕವಾಗಿ ಏನೇ ಒಂದು ನೆಗೆಟಿವ್ ಅಂಶಗಳಿದ್ರು ಕೂಡ ಒಳ್ಳೆ ಸಕಾರಾತ್ಮಕವಾಗಿ ಕೆಲಸ ಮಾಡಿ ಇರುವಂಥ ನಕ್ಷತ್ರ ದೋಷ ಪರಿಹಾರವಾಗಿ ಇವರು ಅದರಿಂದ ಹೊರಗಡೆ ಬರೋಕ್ಕೆ ಅನುಕೂಲ ಆಗುತ್ತಮ್ಮ. ಗುರೂಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರಿಗೆ ಮಕರ ರಾಶಿ ಹಾಗೆ ಧನಿಷ್ಠ ನಕ್ಷತ್ರದವರ ವಿಶೇಷ ಗುಣಲಕ್ಷಣಗಳು ಪರಿಹಾರ ಭಾಗವಾಗಿ ಅವ್ರು ಏನು ಮಾಡ್ಕೊಳ್ಬೇಕು ಅಂತ ಹೇಳಿ ತಿಳಿಸ್ಕೊಟ್ಟಿದ್ರೆ ಗುರೂಜಿ, ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.